ಹಾಯ್ ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಈಗ ಎಲ್ಲಾ ಕ್ಷೇತ್ರದಲ್ಲೂ ಕೂಡ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕೃತಕ ಬುದ್ಧಿಮತ್ತೆ ಆವರಿಸಿಕೊಂಡ್ಬಿಟ್ಟಿದೆ. AI ತಂತ್ರಜ್ಞಾನ ಉದ್ಯೋಗವನ್ನ ಕಬಳಿಸ್ತಾ ಇದೆ ಅನ್ನೋ ಆರೋಪ ಇದೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಹೇಳೋದಕ್ಕೆ ಹೊರಟಿದ್ದೀನಿ. ಅಲ್ಬೇನಿಯಾ ದೇಶದಲ್ಲಿ AI ತಂತ್ರಜ್ಞಾನ ರಾಜಕಾರಣಕ್ಕೂ ಕಾಲಿಟ್ಬಿಟ್ಟಿದೆ. ಅಷ್ಟೇ ಅಲ್ಲ, AIಗೆ ಸಚಿವಗಿರಿ ಕೂಡ ಲಭಿಸಿದೆ ಅಂತಂದ್ರೆ ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ವಿಶ್ವದಲ್ಲೇ ಮೊದಲ ಬಾರಿಗೆ ಅಲ್ಬೇನಿಯಾ ಸರ್ಕಾರ AI ನಿರ್ಮಿತ ಸಚಿವೆಯೊಬ್ಬರನ್ನ ನೇಮಿಸಿಕೊಂಡಿದೆ. ಯಾಕಾಗಿದ್ರೆ AI ಮಿನಿಸ್ಟರ್ ಯಾಕಾಗಿ? ಭ್ರಷ್ಟಾಚಾರ ನಿರ್ಮೂಲನೆ, ಪಾರದರ್ಶಕತೆ ಮತ್ತು ಹೊಸತನವನ್ನು ಉತ್ತೇಜಿಸುವಂತಹ ಉದ್ದೇಶದಿಂದಾಗಿ ಅಲ್ಬೇನಿಯಾ ದೇಶದ ಸರ್ಕಾರ ಒಬ್ಬ ಕೃತಕ ಬುದ್ಧಿಮತ್ತೆ ಸಚಿವೆ ಅಂದರೆ AI ಮಿನಿಸ್ಟರ್ ಅನ್ನ ತನ್ನ ನೂತನ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದೆ. ಈ ಸಚಿವೆಗೆ ಡಿಯೆಲ್ಲಾ ಅಂತ ನಾಮಕರಣ ಮಾಡಲಾಗಿದೆ. ಈ ಅಲ್ಬೇನಿಯಾ ಭಾಷೆಯಲ್ಲಿ ಈ ಪದಕ್ಕೆ ಸೂರ್ಯ ಅಂತ ಅರ್ಥ. ಈ ಹೊಸ AI ಮಿನಿಸ್ಟರ್ ಯಾವುದೇ ಭೌತಿಕ ಅಸ್ತಿತ್ವ ಇಲ್ಲದ ಒಂದು ವರ್ಚುವಲ್ ಘಟಕ. ಅಲ್ಲಿನ ಪ್ರಧಾನಿ ಯಡಿಯೂರಪ್ಪ ಅವರು ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿಯೆಲ್ಲಾ ಒಬ್ಬಳು ಕ್ಯಾಬಿನೆಟ್ ಸದಸ್ಯೆ, ಆದರೆ ಅವಳು ಭೌತಿಕವಾಗಿ ಉಪಸ್ಥಿತರಿರೋದಿಲ್ಲ, ಬದಲಾಗಿ ವರ್ಚುವಲ್ ರೂಪದಲ್ಲಿ ಆಕೆ ಸೃಷ್ಟಿಯಾಗಿದ್ದಾರೆ ಅಂತ ಅಲ್ಲಿನ ಪ್ರಧಾನಿ ತಿಳಿಸಿದ್ದಾರೆ. ಇನ್ನಷ್ಟು ವೇಗವಾಗಿ ಮತ್ತು ಸಂಪೂರ್ಣ ಪಾರದರ್ಶಕತೆಯೊಂದಿಗೆ ಕೆಲಸ ಮಾಡೋದಕ್ಕೆ ಈ AI ಮಿನಿಸ್ಟರ್ ಸಹಾಯ ಮಾಡಲಿದೆ ಅನ್ನೋದು ಅವರ ಅಭಿಪ್ರಾಯ. ವಿಶೇಷವಾಗಿ ಸಾರ್ವಜನಿಕ ಟೆಂಡರ್ಗಳು 100% ಭ್ರಷ್ಟಾಚಾರ ಮುಕ್ತವಾಗಿರುತ್ತೆ ಅಂತ ಅಲ್ಬೇನಿಯಾದ ಪ್ರಧಾನಿ ಭರವಸೆ ಕೊಡ್ತಿದ್ದಾರೆ. ಅಲ್ಬೇನಿಯಾದ ರಾಷ್ಟ್ರೀಯ ಮಾಹಿತಿ ಸೊಸೈಟಿ ಏಜೆನ್ಸಿಯ ವೆಬ್ಸೈಟ್ ಒಂದರ ಪ್ರಕಾರ ಡಿಯೆಲ್ಲಾ AIನ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಮಾದರಿಗಳನ್ನು ಬಳಸಿಕೊಂಡು ತನ್ನ ಜವಾಬ್ದಾರಿಗಳನ್ನು ನಿಖರವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯ ಹೊಂದಿರುವ ಮಿನಿಸ್ಟರ್. ಮಾನವ ಹಸ್ತಕ್ಷೇಪ ಇಲ್ಲ, ಲಂಚ ಅಥವಾ ಯಾವುದೇ ರೀತಿಯ ಆಮಿಷಗಳನ್ನು ನಿವಾರಿಸುವ ಮೂಲಕ ವ್ಯವಹಾರಗಳು ಸಂಪೂರ್ಣ ಅರ್ಹತೆಯ ಆಧಾರದ ಮೇಲೆ ನಡೆಯೋದನ್ನು ಆಕೆ ಖಚಿತಪಡಿಸಿಕೊಳ್ತಾರೆ. ಅದಕ್ಕಾಗಿಯೇ ಈ AI ಮಿನಿಸ್ಟರ್ ನೇಮಕ, ಅದೇ ಇದರ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಆ AI ಮಿನಿಸ್ಟರ್ ಹೇಗಿರ್ತಾರೆ? ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಾಣಿಸ್ಕೊಳ್ತಾರೆ. ಡಿಯೆಲ್ಲಾವನ್ನ ಆರಂಭದಲ್ಲಿ ಜನವರಿಯಲ್ಲಿ AI ಚಾಲಿತ ಡಿಜಿಟಲ್ ಸಹಾಯಕರಾಗಿ ಪರಿಚಯಿಸಲಾಯಿತು. ಅದನ್ನು ಸಾಂಪ್ರದಾಯಿಕ ಅಲ್ಬೇನಿಯನ್ ಉಡುಪನ್ನು ಧರಿಸಿದ ಮಹಿಳೆಯನ್ನು ಹೋಲುವಂತೆ ವಿನ್ಯಾಸಗೊಳಿಸಲಾಗಿದೆ. ಅದು ಈ ಅಲ್ಬೇನಿಯಾ ಎಂಬ ಸಾರ್ವಜನಿಕ ಸೇವಾ ವೇದಿಕೆಯಲ್ಲಿ ಈಗಾಗಲೇ ವರ್ಚುವಲ್ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 1 ದಶಲಕ್ಷ ಡಿಜಿಟಲ್ ವಿಚಾರಣೆ ಮತ್ತು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಬಳಕೆದಾರರಿಗೆ ಆಕೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ವಾಸ್ತವದಲ್ಲಿ ಡಿಯೆಲ್ಲಾ ಈಗಾಗಲೇ ವರ್ಚುವಲ್ ಸಹಾಯಕಿಯಾಗಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾಗಿದೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಡಿಯೆಲ್ಲಾ ಇವರೆಗೆ 36,600ಕ್ಕೂ ಹೆಚ್ಚು ಡಿಜಿಟಲ್ ದಾಖಲೆಗಳನ್ನು ಕೊಡೋದಕ್ಕೆ ಮತ್ತು ಈ ಅಲ್ಬೇನಿಯಾ ವೇದಿಕೆ ಮೂಲಕ ಸುಮಾರು 1000 ಸೇವೆಗಳನ್ನು ಒದಗಿಸೋದಕ್ಕೆ ನೆರವಾಗಿದ್ದಾರೆ. ಇದು ಈ AIನ ವಿಶ್ವಾಸಾರ್ಹತೆ ಮತ್ತು ದಕ್ಷತೆಯ ಮುನ್ಸೂಚನೆಯಾಗಿದೆ. ಅಂದರೆ 2.8 ಮಿಲಿಯನ್ ಸಂಖ್ಯೆ ಹೊಂದಿರುವಂತಹ ಈ ಅಲ್ಬೇನಿಯಾ ದೇಶದಲ್ಲಿ ಸಾರ್ವಜನಿಕ ಟೆಂಡರ್ಗಳನ್ನು ನೀಡೋದಿದೆಯಲ್ಲ, ಬಹಳ ಹಿಂದಿನಿಂದಲೂ ಸಾಕಷ್ಟು ಭ್ರಷ್ಟಾಚಾರ ಹಗರಣಗಳಿಗೆ ಮೂಲ ಆಗಿತ್ತು. ಅಲ್ಲದೆ ಪ್ರಪಂಚದಾದ್ಯಂತ ಡ್ರಗ್ಸ್ ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆಯಿಂದ ತಮ್ಮ ಹಣವನ್ನು ಅಕ್ರಮವಾಗಿ ವರ್ಗಾಯಿಸೋದಕ್ಕೆ ಪ್ರಯತ್ನಿಸುವಂತಹ ಈ ಗ್ಯಾಂಗ್ಗಳಿರುತ್ತಲ್ಲ, ಆ ಗ್ಯಾಂಗ್ಗಳ ಕೇಂದ್ರ ಕೂಡ ಆಗಿತ್ತು. ಹೀಗಾಗಿಯೇ ಈ ಭ್ರಷ್ಟಾಚಾರದ ನಿಯಂತ್ರಣಕ್ಕಾಗಿ ಈ ಮಹತ್ವದ ಹೆಜ್ಜೆಯನ್ನು ಅಲ್ಬೇನಿಯಾ ಸರ್ಕಾರ ಇಟ್ಟಿದೆ. ಈಗ AI ಮಿನಿಸ್ಟರ್ ಕೂಡ ಅದಕ್ಕೆ ದಕ್ಕಿದೆ. ಇದು ಮುಂದಿರುವಂತಹ ಕುತೂಹಲ ಅಂತಂದ್ರೆ ಈ AI ಮಿನಿಸ್ಟರ್ ಏನ್ ಮಾಡ್ತಾರೆ? ಭ್ರಷ್ಟಾಚಾರ ನಿಯಂತ್ರಣ ಸಾಧ್ಯ ಆಗತ್ತಾ? ಇಡೀ ವಿಶ್ವಕ್ಕೆ ಮಾದರಿಯಾಗತ್ತಾ? ಬೇರೆ ದೇಶಗಳು ಕೂಡ ತಮ್ಮ ಕ್ಯಾಬಿನೆಟ್ನಲ್ಲಿ AIಗೆ ಸ್ಥಾನ ಕೊಡೋದಕ್ಕೆ ಮುಂದಾಗುತ್ತಾ? ಕುತೂಹಲ ಅಂತೂ ಖಂಡಿತ ಇದೆ. ನಮಸ್ಕಾರ.